ನಮಸ್ಕಾರ ಎಲ್ಲರಿಗೂ. ಇಂದಿನ ವಿಡಿಯೋ 4ನೇ ತರಗತಿ ಕನ್ನಡ ಪಾಠ 15 ದುಡಿಮೆಯ ಗರಿಮೆ. ಇದು ಪದ್ಯವಾಗಿದ್ದು ಈ ದುಡಿಮೆಯ ಗರಿಮೆ ಪಾಠಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡೋಣ. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲನೆಯ ಪ್ರಶ್ನೆ, ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಯಾವುವು? ಉತ್ತರ, ಕಬ್ಬಿಣದಿಂದ ಗುದ್ದಲಿ, ಹಾರೆ, ಕುಡಗೋಲು, ಕುರಚಗಿ ಇತ್ಯಾದಿ ಸಲಕರಣೆಗಳನ್ನು ತಯಾರಿಸುತ್ತಾರೆ. ಎರಡನೆಯ ಪ್ರಶ್ನೆ, ಜನರನ್ನು ಸಲಹುವ ದಾತ ಯಾರು? ಉತ್ತರ, ಜನರನ್ನು ಸಲಹುವ ದಾತ ರೈತ. ಮೂರನೆಯ ಪ್ರಶ್ನೆ, ನೊಗವನ್ನು ಯಾವುದರಿಂದ ಮಾಡುವರು? ಉತ್ತರ, ನೊಗವನ್ನು ಒಣಗಿದ ಮರದಿಂದ ಮಾಡುವರು. ನಾಲ್ಕನೆಯ ಪ್ರಶ್ನೆ, ಮೀನನ್ನು ಹೇಗೆ ಹಿಡಿಯುವರು? ಉತ್ತರ, ಮೀನನ್ನು ಕಡಲಲ್ಲಿ ಬಲೆಯನ್ನು ಬೀಸಿ ಹಿಡಿಯುವರು. ಇನ್ನು 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಮೊದಲನೆಯ ಪ್ರಶ್ನೆ, ಬಳಗದ ಮೆಚ್ಚುಗೆಯನ್ನು ಬಟ್ಟೆ ಹೊಲೆಯುವರು ಹೇಗೆ ಗಳಿಸಬಹುದು? ಹೊಸ ಹೊಸ ಬಗೆಯ ಉಡುಗೆಗಳನ್ನು ಹೊಲಿದು ಅವರ ಮೈಯನ್ನು ಮನವನ್ನು ಬೆಳಗುವಂತೆ ಮಾಡಿದಾಗ ಬಟ್ಟೆ ಹೊಲಿಯುವವರು ಬಳಗದ ಮೆಚ್ಚುಗೆಯನ್ನು ಗಳಿಸಬಹುದು. ಎರಡನೆಯ ಪ್ರಶ್ನೆ, ನೇಗಿಲನ್ನು ಹೇಗೆ ಮಾಡುವರು? ಉತ್ತರ, ಕಾಡಿಗೆ ಹೋಗಿ ಒಣ ಮರವನ್ನು ಹುಡುಕಿ ತಂದು ಅದನ್ನು ನೇಗಿಲ ಅಳತೆಗೆ ಸರಿಯಾಗಿ ಕೊಯ್ದು ಕೆತ್ತನೆ ಮಾಡಿ ಉತ್ತಮ ನೇಗಿಲನ್ನು ಮಾಡುವರು. ಮುಖ್ಯ ಪ್ರಶ್ನೆ, ಈ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳವನ್ನು ಬರೆಯಿರಿ. ಕಾರ್ಮಿಕ, ಕತ್ತೆ, ರೈತ, ಬಲೆ, ಮರ. ಅವು ಈ ಕೆಳಗೆ ಕೊಟ್ಟಿರುವಂಥ ಬಿಟ್ಟ ಸ್ಥಳದಲ್ಲಿ ಸರಿಯಾದ ಪದವನ್ನು ಆಯ್ಕೆ ಮಾಡಿ ತುಂಬಬೇಕು. ಮೊದಲನೆಯ ಬಿಟ್ಟ ಸ್ಥಳ, ಜನರನ್ನು ಸಲಹುವವನು ಡ್ಯಾಶ್ ಅಂತ ಇದೆ. ಜನರನ್ನು ಸಲಹುವವನು ರೈತ. ಎರಡನೆಯ ಪ್ರಶ್ನೆ, ನೊಗವನ್ನು ಡ್ಯಾಶ್ದಿಂದ ಮಾಡುತ್ತಾರೆ? ಉತ್ತರ, ನೊಗವನ್ನು ಮೊರದಿಂದ ಮಾಡುತ್ತಾರೆ. ಮೂರನೆಯ ಬಿಟ್ಟ ಸ್ಥಳ, ಬಟ್ಟೆಯ ಗಂಟನ್ನು ಡ್ಯಾಶ್ ಹೊರುತ್ತದೆ? ಉತ್ತರ, ಬಟ್ಟೆಯ ಗಂಟನ್ನು ಕತ್ತೆ ಹೊರುತ್ತದೆ. ನಾಲ್ಕನೆಯ ಪ್ರಶ್ನೆ, ಮೀನನ್ನು ಹಿಡಿಯಲು ಡ್ಯಾಶ್ ಬಳಸುತ್ತಾರೆ? ಮೀನನ್ನು ಹಿಡಿಯಲು ಬಲೆ ಬೀಸುತ್ತಾರೆ. ಈ ಖಾಲಿ ಜಾಗದಲ್ಲಿ ಪದ್ಯದ ಮುಂದಿನ ಸಾಲುಗಳನ್ನು ಬರೆದು ಪೂರ್ಣಗೊಳಿಸಿರಿ. ಪದ್ಯ, ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲೆಯುತ್ತ ಮೈಯನ್ನು ಮನವನ್ನು ಬೆಳಗಿಸುವೆ, ಅಪ್ಪನ ಅಮ್ಮನ ಮಕ್ಕಳ ಬಳಗದಿ ಮೆಚ್ಚುಗೆ ಗಳಿಸಲು ತವಕಿಸುವೆ. ಇನ್ನು ಭಾಷಾ ಚಟುವಟಿಕೆ, ಕೊಟ್ಟಿರುವ ವಿರುದ್ಧಾರ್ಥಕ ಪದಗಳನ್ನು ಮಾದರಿಯಂತೆ ವಾಕ್ಯಗಳಲ್ಲಿ ಬಳಕೆ ಮಾಡಿ. ಮಾದರಿ, ದೂರ, ಅದಕ್ಕೆ ವಿರುದ್ಧಾರ್ಥಕ ಪದ ಹತ್ತಿರ, ಅದಕ್ಕೆ ಸಂಬಂಧಪಟ್ಟಂತೆ ನಾನು ಎಸೆದ ಕಲ್ಲು ದೂರ ಬಿದ್ದಿತು. ಇದು ದೂರ ಪದಕ್ಕೆ ಸಂಬಂಧಪಟ್ಟಂತೆ ಸ್ವಂತ ವಾಕ್ಯ. ಇನ್ನು ನಮ್ಮ ಮನೆ ಶಾಲೆಯ ಹತ್ತಿರವಿದೆ. ಇದು ಹತ್ತಿರ ಅನ್ನುವಂತಹ ಪದಕ್ಕೆ ಸ್ವಂತ ವಾಕ್ಯವಾಗಿದೆ. ಅದೇ ರೀತಿಯಾಗಿ ರಾತ್ರಿ, ಅದರ ವಿರುದ್ಧಾರ್ಥಕ ಪದ ಹಗಲು. ನಾನು ರಾತ್ರಿಯ ಸಮಯದಲ್ಲಿ ಹಾಲು ಕುಡಿಯುವೆನು. ಹಗಲು, ನಾವು ಹಗಲಿನಲ್ಲಿ ಸೂರ್ಯನನ್ನು ನೋಡುತ್ತೇವೆ. ಹಿಗ್ಗು, ಅದರ ವಿರುದ್ಧಾರ್ಥಕ ಪದ ಕುಗ್ಗು. ಅಮ್ಮ ನನ್ನನ್ನು ಹೊಗಳಿದಾಗ ಹಿಗ್ಗುತ್ತೇನೆ. ನನ್ನ ಗೆಳೆಯರೊಡನೆ ಜಗಳವಾಡಿದಾಗ ಕುಗ್ಗುತ್ತೇನೆ. ಇನ್ನು ಮೂರನೆಯ ವಿರುದ್ಧಾರ್ಥಕ ಪದ ಸುಳ್ಳು, ಅದರ ವಿರುದ್ಧಾರ್ಥಕ ಪದ ನಿಜ. ನಾವು ಯಾವ ಸಂದರ್ಭದಲ್ಲೂ ಸುಳ್ಳು ಹೇಳಬಾರದು.
ನಾವು ಇನ್ನು ನಿಜ ಈ ಪದಕ್ಕೆ ಸ್ವಂತ ವಾಕ್ಯ ಮಾಡಿದಾಗ ನಾವು ನಿಜವನ್ನೇ ನುಡಿಯಬೇಕು. 4ನೆಯ ಪದ ಚಿಕ್ಕ, ಅದಕ್ಕೆ ವಿರುದ್ಧಾರ್ಥಕ ಪದ ದೊಡ್ಡ. ನಾನು ಚಿಕ್ಕವನಿದ್ದಾಗ ಬಹಳ ತುಂಟನಾಗಿದ್ದೆನು. ದೊಡ್ಡ ಎಂಬ ಪದಕ್ಕೆ ಸ್ವಂತ ವಾಕ್ಯ ಮಾಡಿದಾಗ ನಾನು ದೊಡ್ಡವನಾದ ಮೇಲೆ ಶಿಕ್ಷಕನಾಗುತ್ತೇನೆ. ಆ ಪ್ರಾಸ ಪದಗಳನ್ನು ಪದ್ಯದಿಂದ ಆರಿಸಿ ಮಾದರಿಯಂತೆ ಬರೆಯಿರಿ ಅಂತ ಇದೆ. ಮಾದರಿ: ರೈತನಿಗೆ, ದಾತನಿಗೆ, ಕೊಯ್ಯುವೆನು, ನೀಡುವೆನು, ಹಿಡಿಯುವೆನು, ಎನೆಸುವೆನು, ಬೆಳಗಿಸುವೆ, ತವಕಿಸುವೆ. ಇನ್ನು ಈ ಕೊಟ್ಟಿರುವ ವಾಕ್ಯದಲ್ಲಿ ಕೆಲಸವನ್ನು ಸೂಚಿಸುವ ಪದವನ್ನು ಗುರುತಿಸಿ ಬರೆಯಿರಿ. ಮೊದಲನೆಯ ವಾಕ್ಯ ನೇಗಿಲ ಅಳತೆಗೆ ಕೊಯ್ಯುವೆನು. ಇದರಲ್ಲಿ ಕೆಲಸವನ್ನು ಸೂಚಿಸುವ ಪದ ಕೊಯ್ಯುವೆನು. ಕತ್ತೆಯ ಬೆನ್ನಲ್ಲಿ ಇರಿಸುವೆನು, ಕೆಲಸ ಸೂಚಿಸುವ ಪದ. ಸಂಜೆಗೆ ಹಣವನ್ನು ಎನೆಸುವೆನು. ಇದರಲ್ಲಿ ಕೆಲಸವನ್ನು ಸೂಚಿಸುವ ಪದ ಎನೆಸುವೆನು. ಇನ್ನು ಭಾಷಾ ಚಟುವಟಿಕೆ ಮುಗಿದ ಮೇಲೆ ನಂತರ ಬಳಕೆ ಚಟುವಟಿಕೆ ಇದೆ. ಮುಖ್ಯ ಪ್ರಶ್ನೆ 1, ಇದರಲ್ಲಿ ನಿಮ್ಮ ಊರಿನಲ್ಲಿರುವ ಕಸಬುದಾರರನ್ನು ಪಟ್ಟಿ ಮಾಡಿ ಅವರು ಯಾವ ಯಾವ ಕೆಲಸವನ್ನು ಮಾಡುತ್ತಾರೆ ಎಂಬುದನ್ನು ಕೊಟ್ಟಿರುವ ಜಾಗದಲ್ಲಿ ಬರೆಯಬೇಕು. ಕಸಬುದಾರರ ಪಟ್ಟಿ, ಮಾಡುವಂಥ ಕೆಲಸದ ಪಟ್ಟಿ ಇದೆ. ರೈತ ಬೆಳೆ ಬೆಳೆಯುವನು, ವೈದ್ಯ ಚಿಕಿತ್ಸೆ ನೀಡುವ ಕೆಲಸವನ್ನು ಮಾಡುತ್ತಾನೆ, ಬಡಿಗ ಪೀಠೋಪಕರಣಗಳ ತಯಾರಿಕೆ, ಕುಂಬಾರ ಮಡಿಕೆ ತಯಾರಿಸುವನು. ಅದೇ ರೀತಿಯಾಗಿ ಬೇರೆ ಬೇರೆ ಕಸಬುದಾರರು ತಮ್ಮದೇ ಆದಂಥ ವಿಶೇಷ ವೃತ್ತಿಗಳನ್ನು ಮಾಡುತ್ತಾರೆ. ಅದೇ ಮುಖ್ಯ ಪ್ರಶ್ನೆ 2, ಊರಿನಲ್ಲಿ ವಿವಿಧ ಕಸಬುಗಳನ್ನು ಮಾಡುವವರು ಇರಬೇಕು, ಏಕೆ? ಊರಿನಲ್ಲಿ ವಿವಿಧ ಕಸಬುಗಳನ್ನು ಮಾಡುವವರು ಇರಬೇಕು ಏಕೆಂದರೆ ಒಬ್ಬನೇ ಕಸಬುದಾರ ಈ ಥರ ಎಲ್ಲ ಕಸಬುಗಳನ್ನು ಒಂದೇ ಸಮಯಕ್ಕೆ ಮಾಡಲು ಸಾಧ್ಯವಿಲ್ಲ ಮತ್ತು ಬಡೀಗ, ಅಕ್ಕಸಾಲಿಗ, ರೈತ, ಕಂಬಾರ, ಕುಂಬಾರ, ದರ್ಜಿ, ಶಿಕ್ಷಕ, ವೈದ್ಯ, ಕ್ಷೌರಿಕ, ಇನ್ನೂ ಹಲವಾರು ಕಸಬುಗಳನ್ನು ನಾವು ನೋಡ್ಬೋದು. ಇನ್ನೂ ಮುಂತಾದ ಕಸಬುಗಳ ಕೆಲಸಗಳೇ ಬೇರೆ ಬೇರೆಯಾಗಿರ್ತವೆ. ಹಳ್ಳಿಯಲ್ಲಿ ಎಲ್ಲ ಕಸಬುದಾರರಿದ್ದರೆ ಎಲ್ಲರಿಗೂ ಸಹ ಉಪಯುಕ್ತವಾಗುತ್ತದೆ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಕೊಟ್ಟಿರುವ ಚೌಕದಲ್ಲಿ ರೈತನಿಗೆ ಸಂಬಂಧಿಸಿದ ಅನೇಕ ಪದಗಳು ಅಡಗಿ ಕುಳಿತಿವೆ. ಅಂತಹ ಪದಗಳನ್ನು ಪತ್ತೆ ಹಚ್ಚಿ ವೃತ್ತ ಹಾಕಿ ಅಂತ ಹೇಳಿದ್ದಾರೆ. ಇಲ್ಲಿ ರೈತನಿಗೆ ಸಂಬಂಧಪಟ್ಟಂಥ ಪದಗಳು ನೇಗಿಲು, ನೆಕ್ಸ್ಟ್ ತೋಟ, ಕುಡುಗೋಲು, ಕಣ, ಗಾಡಿ, ನೆಕ್ಸ್ಟ್ ನೊಗ, ಹಸು, ಜಲ. ಇವೆಲ್ಲವೂ ಈ ಕೊಟ್ಟಿರುವಂತಹ ವೃತ್ತದ ಅಕ್ಷರಗಳಿಗೆ ನಾವು ರೈತನಿಗೆ ಸಂಬಂಧಪಟ್ಟಂತಹ ಪದಗಳನ್ನು ನೋಡಬಹುದು. ಮುಖ್ಯ ಪ್ರಶ್ನೆ 4 ಭಾಷಾ ಬಳಕೆ ಚಟುವಟಿಕೆಯಲ್ಲಿ ಈ ಕವಿತೆಯಲ್ಲಿ ಬರುವ ಕಸುಬುದಾರರಲ್ಲಿ ನಿಮಗೆ ಇಷ್ಟವಾದವರು ಯಾರು ಮತ್ತು ಏಕೆ ಅಂತ ಕೊಟ್ಟಿದ್ದಾನೆ. ನನಗೆ ಇಷ್ಟವಾದಂತಹ ಕೆಲಸಗಾರರ ಬಗ್ಗೆ ಬರೆದಿದ್ದೇನೆ. ಈ ಕವಿತೆಯಲ್ಲಿ ಬರುವ ಕಸುಬುದಾರರಲ್ಲಿ ನನಗೆ ಇಷ್ಟವಾದವರು ದರ್ಜಿ, ಏಕೆಂದರೆ ದರ್ಜಿಯು ನಮಗೆ ಇಷ್ಟಪಡುವ ರೀತಿಯಲ್ಲಿ ಬಗೆ ಬಗೆಯ ಉಡುಗೆಗಳನ್ನು ತಯಾರಿಸುತ್ತಾರೆ. ಬಣ್ಣ ಬಣ್ಣದ ತುಂಡುಗಳನ್ನು ಬಟ್ಟೆಗೆ ಇಟ್ಟು ಹೊಲಿದು ಹೊಸ ರೀತಿಯ ಬಟ್ಟೆ ಹೊಲಿಯುತ್ತಾರೆ ಮತ್ತು ಎಲ್ಲರ ಮೈಯನ್ನು ಮನಸ್ಸನ್ನು ಗೆಲ್ಲುತ್ತಾರೆ. ಚಿಕ್ಕ ವಯಸ್ಸಿನವರಿಂದ ವೃದ್ಧರವರೆಗೆ ಬಗೆ ಬಗೆಯ ಬಟ್ಟೆಯನ್ನು ತಯಾರಿಸುತ್ತಾರೆ. ಆದ್ದರಿಂದ ನನಗೆ ಈ ಪದ್ಯದಲ್ಲಿ ಇಷ್ಟವಾದಂತಹ ಕಸುಬುದಾರರೆಂದರೆ ದರ್ಜಿ ಅಂತ ಹೇಳಬಹುದು. ಇಲ್ಲಿಗೆ ಈ ಒಂದು ವಿಡಿಯೋನ ಮುಕ್ತಾಯ ಮಾಡುತ್ತೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನನ್ನ ಚಾನಲನ್ನು ನೋಡಿ ಅಂತ ಹೇಳ್ತೆ ಮಕ್ಕಳೇ. ಎಲ್ಲರಿಗೂ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.